ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ DSS ಸ್ಟಾಕ್ಸ್ ಅಟ್ ಕನ್ನಡ ಚಾನಲ್ ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಏನಪ್ಪ ಅಂತಂದರೆ, ನಿನ್ನೆ ನಮ್ಮ ಗಾಡಿಗೆ ಆಕ್ಸಿಡೆಂಟ್ ಆಯಿತು. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ನಿನ್ನೆ ನಾವು ಅಂಜನಾಪುರದಿಂದ ರಘುನಹಳ್ಳಿ ಕಡೆ ಹೋಗ್ತಾ ಇದ್ವಿ. ಸೊ ಹೋಗುವಾಗ ಅಲ್ಲಿಂದ ಹಂಪ್ಸ್ ಬರುತ್ತೆ. ಆ ಹಂಪ್ಸ್ ಹತ್ತಿ ನಾನು ಇಳಿಸಿದ ಕೂಡಲೇ ನನ್ನ ಗಾಡಿ ಒಂಥರ ಜೋರಾಗಿ ಸೌಂಡ್ ಆಯಿತು. ಸೌಂಡ್ ಏನಪ್ಪ ಅಂತ ನೋಡಿದ್ರೆ, ಹಿಂದೆಯಿಂದ ಒಂದು ಟಿ ಗಾಡಿ ಬಂದು ಗುದ್ಬಿಟ್ಟಿತ್ತು. ಸೊ ಸಖತ್ ಬೇಜಾರಾಗೋಯಿತು. ನಾನು ಗಾಡಿ ತಗೊಂಡಾಗಿಂದ ಒಂದು ದಿವಸನೂ ಯಾವತ್ತೂ ಎಲ್ಲೂ ಗುದ್ದಿಲ್ಲ, ಎಲ್ಲೂ ಕೂಡ ಟಚ್ ಮಾಡಿಲ್ಲ. ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದೀನಿ. ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿ ತೊಗೊಂಡಿರೋವಂಥ ಇದು ನನ್ನ ಫೇವ್ರೆಟ್ ಗಾಡಿ. ಸೊ ಹಾಗಾಗಿ ನಿನ್ನೆ ಅದಾದ ಕೂಡ ನಂಗೆ ಸಖತ್ ಬೇಜಾರಾಯಿತು. ಆ ಟಿ ಗಾಡಿಯವರು ನನ್ನ ಗಾಡಿಗೆ, ನಂದೇನು ತಪ್ಪಿಲ್ಲ ಅಂತಂದ್ರೂ ಹಿಂದೆಯಿಂದ ಬಂದು ಅವ್ರು ಗುದ್ಬಿಟ್ರು. ಸೊ ಅದು ಬೇಜಾರಾಯಿತು ನನಗೆ. ಇವತ್ತು ಅದನ್ನು ರೆಡಿ ಮಾಡಿಸ್ಬೇಕು, ನನ್ನ ಗಾಡಿನ ರೆಡಿ ಮಾಡಿಸ್ಕೊಡ್ಬೇಕು. ಅಂದರೆ ಅವರು ಬೇರೆ ಕಡೆ ಎಲ್ಲೋ ರೆಡಿ ಮಾಡಿಸ್ಕೊಡ್ತೀವಿ ನಾವು ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೊ ನನಗದು ಇಷ್ಟ ಇಲ್ಲ. ಸೊ ನಾನು ಎಲ್ಲಿ ರೆಡಿ ಮಾಡಿಸ್ತೀನೋ ಅಲ್ಲೇ ರೆಡಿ ಮಾಡಿಸ್ಬೇಕು. ಸೊ ಪರವಾಗಿಲ್ಲ, ನನ್ನ ಕೈಯಿಂದಲೇ ಸ್ವಲ್ಪ ಅಮೌಂಟ್ ಹೋದ್ರೂ ಪರವಾಗಿಲ್ಲ, ಬಟ್ ನಾನು ಎಲ್ಲಿ ರೆಡಿ ಮಾಡಿಸ್ತೀನೋ ಅಲ್ಲೇ ರೆಡಿ ಮಾಡಿಸ್ಬೇಕು. ಅವರು ಕೂಡ ಸಮ್ ಅಮೌಂಟ್ನ ಕೊಟ್ಟಿದ್ದಾರೆ. ಸೊ ಓಕೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಟೈಮ್ ಬ್ಯಾಡ್ ಆಗಿಬಿಟ್ಟಿರುತ್ತೆ. ಅವ್ರದ್ದು ತಪ್ಪು ಅಂತಲೂ ಹೇಳಲ್ಲ, ಏನು ಮಾಡೋಕ್ಕಾಗಲ್ಲ. ಟೈಮ್ ಹೆಂಗಿರುತ್ತೋ ಏನೋ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡೋಣ, ಇದನ್ನು ರೆಡಿ ಮಾಡ್ಸೋಕ್ಕೆ ಎಷ್ಟಾಗುತ್ತೆ ಏನು ಅಂತಲೂ ನಾನು ಗ್ಯಾರೇಜಲ್ಲಿ ಹೋಗಿ ಕೇಳ್ತೀನಿ. ಶೋರೂಮಲ್ಲಿ ಬಿಟ್ಟರೆ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಸೊ ಅದಕ್ಕೆ ನಾನು ಇದನ್ನು ತಗೊಂಡೋಗಿ ನಮ್ಮ ಒಬ್ಬರು ಪರಿಚಯದವ್ರು ಇದ್ದಾರೆ ಗ್ಯಾರೇಜಲ್ಲಿ. ಸೊ ಅವ್ರಿಗೆ ಅಲ್ಲಿ ಬಿಟ್ಟು ಕೇಳ್ತೀನಿ ಎಷ್ಟಾಗುತ್ತೆ ಏನು ಅಂತ. ಇದನ್ನು ರೆಡಿ ಮಾಡೋಕ್ಕೆ ಎಷ್ಟಾಗುತ್ತೆ ಏನು ಅಂತ ಕೇಳ್ತೀನಿ. ರೆಡಿ ಆದಮೇಲೆ ಮತ್ತೆ ಹೇಗಾಗುತ್ತೆ ಏನು ಅಂತ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಚೂರು ಇದಾಗಿದ್ರೆ ಈ ಗ್ಲಾಸ್ ಹೊಡೆದೋಗಿರೋದಲ್ಲ. ನಿನ್ನೆ ಆಕ್ಸಿಡೆಂಟ್ ಆಗಿದ್ದು. ಸೊ ಇವತ್ತು ಇದನ್ನು ತಗೊಂಡೋಗಿ ಗ್ಯಾರೇಜಿಗೆ ಬಿಡಬೇಕು. ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ, ನೋಡಬೇಕು. ಸೊ ನನಗಂತೂ ಸಖತ್ ಬೇಜಾರಾಗಿದೆ. ನಾನು ತಗೊಂಡಾಗಿಂದ ಒಂದು ಚೂರು ಕೂಡ ಎಲ್ಲೂ ನಾನು ಟಚ್ ಮಾಡಿರಲಿಲ್ಲ. ನೋಡೋಣ ಎಷ್ಟಾಗುತ್ತೆ ಏನು ಅಂತ ಕೇಳಬೇಕು. ಇದು ಡ್ಯಾಮೇಜ್ ಆಗಿದೆ. ಆಮೇಲೆ ನೋಡಿ, ಇಲ್ಲಿ ಗ್ಲಾಸ್ ಇದು ಲೈಟ್ ಹೊಡೆದೋಗಿದೆ. ನಮಸ್ಕಾರ. ಈಗ ನಾನು ಗಾಡಿನ ತಗೊಂಡೋಗಿ ಗ್ಯಾರೇಜಿಗೆ ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಟೈಮ್ ಏನಾದರೂ ಕೆಟ್ಟದಾದ್ರೆ, ಅಂದರೆ ಬ್ಯಾಡ್ ಆದರೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರು ಕೂಡ, ನಮ್ಮ ಪಾಡಿಗೆ ನಿನ್ನೆನೇ ಅದೇ ಆಗಿದ್ದು. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ, ಹಿಂದೆಯಿಂದ ಬಂದು ಗುದ್ಬಿಟ್ರು. ಸೊ ಟೈಮ್ ಬ್ಯಾಡ್ ಆದ್ರೆ ನಮ್ಮ ಪಾಡಿಗೆ ನಾವು ಹೋದ್ರೂ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ನಿನ್ನೆ ಆಗಿದ್ದೇ ಒಂದು ಉದಾಹರಣೆ. ಸೊ ಆಮೇಲೆ ಇನ್ನೊಂದು ಹೇಳ್ಬೇಕು, ನಾನು ನಿನ್ನೆ ಒಬ್ರು ಅವ್ರ ಕಡೆ ಗುದ್ದಿದ್ರಲ್ಲ, ಅವ್ರ ಕಡೆ ಅಂದ್ರೆ ಅವ್ರ ವೈಫ್ನ ಒಬ್ರು ಆಟೋದವ್ರು ಕರ್ಕೊಂಡ್ಬಂದ್ರು. ಸೊ ಇದೊಂದು ಒಳ್ಳೆ ಕತೆ ಇದೆ, ಹೇಳ್ತೀನಿ ಕೇಳಿ. ಒಬ್ರು ಆಟೋದವ್ರು ಕರ್ಕೊಂಡ್ಬಂದ್ರು. ಆ ಆಟೋದವರು ಗ್ಯಾರೇಜ್ಗೆ ಪರಿಚಯ ಇರೋರು. ಸೊ ಆಟೋದವರು, ನಮ್ದು ಇಲ್ಲೇ ಗ್ಯಾರೇಜ್ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಎಷ್ಟಾಗುತ್ತೆ ಕೇಳ್ಕೊಂಡು ರೆಡಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಮ್ ಗ್ಯಾರೇಜ್ ಅಲ್ಲಿ ಸಮ್ ಅಮೌಂಟ್ ಹೇಳಿದ್ರು, ಸ್ವಲ್ಪ ಜಾಸ್ತಿನೇ ಹೇಳಿದ್ರು. ಸೊ ನಾವು ಅಷ್ಟು ಕೇಳಿದ್ವಿ. ಅವ್ರ ಮುಂದೆನೆ ಲೌಡ್ ಸ್ಪೀಕರ್ ಹಾಕಿ ಗ್ಯಾರೇಜ್ ಅವ್ರ ಹತ್ರ ನಾವು ಮಾತಾಡ್ಸಿದ್ವಿ. ಸೊ ನಮ್ ಗ್ಯಾರೇಜ್ ಅವ್ರ ಹತ್ರ. ಸೊ ಇವರು ಆಟೋದವ್ರು ಬಂದಿದ್ರಲ್ಲ, ಆ ಆಟೋದವ್ರ ಹತ್ರ ಕೇಳಿದ್ರು, ನಿಮ್ದು ಯಾವ್ದಾದ್ರು ಗ್ಯಾರೇಜ್ ಇದೆ ಅಂತ ಕೇಳಿದ್ರು. ಸರಿ, ಅವ್ರ ಆಟೋದವರು, ಇಲ್ಲ ನಮ್ದೇ ಗ್ಯಾರೇಜ್ ಇದೆ, ಬನ್ನಿ ಅಲ್ಲಿ ರೆಡಿ ಮಾಡ್ಸೋಣ ಅಂತ ಕರ್ಕೊಂಡೋದ್ರು. ಒಂದು 7-8 ಕಿಲೋಮೀಟರ್ ಕರ್ಕೊಂಡೋದ್ರು ನಮ್ಮನ್ನ. ಸೊ 7-8 ಕಿಲೋಮೀಟರ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಒಂದ್ ಸಮ್ ಅಮೌಂಟ್ ಏನೋ ಹೇಳಿದ್ರು, ಇಷ್ಟ ಆಗತ್ತೆ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು, ಅವ್ರು ಗುದ್ದಿದವರು ಪಾಪ ಅವ್ರದ್ದೇನ್ ತಪ್ಪಿಲ್ಲ, ಅವರು ಅದೇ ಟೈಮ್ ಏನೋ ಬ್ಯಾಡ್ ಆಗಿತ್ತು ಅವ್ರದ್ದು ಕೂಡ. ಸೊ ಗುದ್ದಿದವರು ನಮ್ಗೆ ಅಮೌಂಟ್ ಕೊಟ್ಟು ಹೋದ್ರು. ನಮ್ದು ಏನೋ ಎಮರ್ಜೆನ್ಸಿ ಇತ್ತು. ಸೊ ನಾವು ಬೇರೆ ಕಡೆ ಎಲ್ಲೋ ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ನಾವು ಇವತ್ತು ಬಿಡಕ್ಕಾಗಲ್ಲ ಗಾಡಿನ ಅಂತ ಹೇಳ್ಬಿಟ್ಟು ನಮ್ ಅಮೌಂಟ್ ಹಾಕಿದ್ರು ಅವರು, ಗುದ್ದಿದವರು. ನಾವು ತಗೊಂಡು ಹೋದ್ವಿ. ಗ್ಯಾರೇಜ್ ಅಲ್ಲಿ ಕೇಳಿದ್ವಿ, ಅವರು ಆಟೋದವ್ರು ಕರ್ಕೊಂಡ್ ಬಂದಿದ್ ಗ್ಯಾರೇಜ್ ಅಲ್ಲಿ ಕೇಳಿದ್ವಿ, ಹೋದ್ವಿ. ಗ್ಯಾರೇಜ್ ಅವ್ರೇನ್ ಫೋನ್ ಮಾಡಿದ್ರು, ಅವರು ಓಕೆ, ಇನ್ನು ಈ ಆಟೋದವ್ರು ಬಂದಿದ್ರಲ್ಲ, ಅವರು ನಮ್ಗೆ ಪದೇ ಕಾಲ್ ಮಾಡ್ತಾ ಇದ್ರು, ಸರ್ ಇನ್ನೂ ಅಮೌಂಟ್ ಹಾಕಿಲ್ಲ ನೀವು ಗಾಡಿ ರಿಪೇರಿ ಮಾಡಕ್ಕೆ, PO ರೈಸ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಒಂದು ಗ್ಯಾರೇಜ್ ಅಲ್ಲಿ ರಿಪೇರ್ ಮಾಡಕ್ಕೆ PO ರೈಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಸೊ ನಾವು ಇರ್ಬೋದೇನೋ ಬಿಡು ಅಂತ ಅನ್ಕೊಂಡು
ಸರಿ ಅಂತ ಹೇಳ್ಬಿಟ್ಟು ನಾವು ಸುಮ್ನೆ ಆದ್ವಿ. ನಾವು ಮತ್ತೆ ನನ್ಗೆ ಯಾಕೋ ಡೌಟ್ ಆಯ್ತು, ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಡೌಟ್ ಆಯ್ತು. ಸರಿ ಬಿಡು ಅಂತ ನಾನು ಸುಮ್ನಾದೆ. ಪದೇ ಪದೇ ಕಾಲ್ ಮಾಡ್ತಾನೆ ಇದ್ರು. ಏನು ಅಂತ ಹೇಳ್ಬಿಟ್ಟು, ಯಾಕ ನೀವು ಅಮೌಂಟ್ ಕಳ್ಸಿಲ್ಲ, ಯಾಕೆ ಗಾಡಿನ ಬಿಡಕ್ ನೀವು ಒಪ್ತಾ ಇಲ್ಲ, ಹಂಗೆ ಹೆಂಗೆ ಅಂತ ನನಗ್ ಫೋರ್ಸ್ ಮಾಡ್ತಾರೆ. ಗುರು, ಇದು ನನ್ ಗಾಡಿ, ಗುದ್ದುದವ್ರು ನನ್ಗೆ ಅಮೌಂಟ್ ಕೊಟ್ಟಿದ್ದಾರೆ, ಏನೋ ಒಂದ್ ಸಮ್ ಅಮೌಂಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ನಿನ್ಗೇನ್ ಪ್ರಾಬ್ಲಮ್? ಆಟೋದವನು ನನ್ಗೆ ಫೋನ್ ಮಾಡಿ ಬೆಳಗ್ಗೆ, ಅಂದ್ರೆ ಅವ್ರು ನನಗೆ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು, ಸರ್ ನಾನ್ ನಿಮ್ಮ ಹತ್ರ ಅವ್ರು ಗುದ್ದುದವ್ರ ಹತ್ರ ಮಾತಾಡ್ಬಿಟ್ಟು ನಿಮ್ಮನ್ನ ಅಲ್ಲಿ ಕರ್ಕೊಂಡೋಗಿ, ನಾನ್ ಕೇಳೇ ಇರ್ಲಿಲ್ಲ, ಗ್ಯಾರೇಜ್ ಕರ್ಕೊಂಡೋಗಿ ಮಾತಾಡ್ಸಿ ಬಿಡಿ ಹಂಗೆ ಅಂತ ನಾನು ಕೇಳಿರ್ಲಿಲ್ಲ. ನನ್ಗೂ ಟಿ ಅವ್ರಿಗೂ ಸಂಬಂಧ ಇರೋದು, ಅಂದ್ರೆ ಗುದ್ದುದವ್ರಿಗೂ ನನ್ಗೂ ಸಂಬಂಧ ಇರೋದು. ನಾನ್ ಕೇಳಿರ್ಲಿಲ್ಲ, ನೀವು ಕರ್ಕೊಂಡೋಗಿ ನನ್ನ ಗ್ಯಾರೇಜಿಗೆ ಬಿಡಿ ಅಥವಾ ನೀವು ಮಾತಾಡಿ ಅಂತ ನಾನು ಕೇಳಿರ್ಲಿಲ್ಲ. ಸೊ ಅವ್ರು ಗುದ್ದುದವರು ನಮ್ಮನ್ನ ಅಲ್ಲಿ ಗ್ಯಾರೇಜ್ ಹತ್ರ ಕರ್ಕೊಂಡು ಹೋದ್ರು. ಅದು ಗುದ್ದುದವ್ರಿಗೂ ಮತ್ತಿಗೂ ಆಟೋದವ್ರಿಗೂ ಇರೋ ಸಂಬಂಧ, ನನಗ್ ಸಂಬಂಧ ಇಲ್ಲ. ಗುದ್ದುದವ್ರು ಕೇಳಿದ್ರು, ಸರ್ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದಾರೆ ಇವರು, ಸೊ ನಾವು ಇಷ್ಟು ಅಮೌಂಟ್ ನಿಮ್ಗೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ನಾವು ಹೋದ್ವಿ. ಆಯ್ತು, ಇದೆಲ್ಲ ಆಯ್ತು. ನಾವು ಆಟೋದವ್ರು ಬೆಳಿಗ್ಗೆ ಕಾಲ್ ಮಾಡಿ, ಆಟೋದವ್ರು ಅವ್ನ ಗ್ಯಾರೇಜ್ ಅವರು ಬೆಳಿಗ್ಗೆ ಕಾಲ್ ಮಾಡ್ಬಿಟ್ಟು ನನ್ಗೇನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವ್ ಯಾಕೆ ಗಾಡಿನ ಬಿಟ್ಟಿಲ್ಲ ಅಂತ ಫುಲ್ ರ್ಯಾಶ್ ಆಗಿ ಮಾತಾಡ್ತಾ ಇದಾರೆ. ಆ ಆಡಿಯೋನ್ ಕೂಡ ಹಾಕ್ತೀನಿ ನಾನು, ವಾಯ್ಸ್ ಮೆಸೇಜ್ ಕಳ್ಸಿದ್ರೆ ನನಗೆ ವಾಟ್ಸಪ್ ಅಲ್ಲಿ, ವಾಟ್ಸಪ್ ನ ಆಡಿಯೋ ಕೂಡ ನಾನು ಹಾಕ್ತೀನಿ. ಫುಲ್ ರ್ಯಾಶ್ ಅಲ್ಲಿ ಮಾತಾಡ್ತಾ ಇದಾರೆ. ಏನಂತಂದ್ರೆ, ನಾನ್ ನಿಮ್ಗೆ ಇಷ್ಟು ಅಮೌಂಟ್ ನಾನ್ ಕೊಡ್ಸಿದೀನಿ ಅವ್ರ ಹತ್ರ ಮಾತಾಡಿ, ನೀವು ಗ್ಯಾರೇಜ್ ಬಿಟ್ಟಿಲ್ಲ, ಸೊ ಹಂಗಾಗಿ ಇಷ್ಟು ಅಮೌಂಟ್ ನ ನೀವು ಹಿಡ್ಕೊಂಡು ಇನ್ನೊಂದು ಸಮ್ 2000 ಅಮೌಂಟ್ ನ ನೀವು ನನಗೆ ಹಾಕ್ಲೇಬೇಕು, ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ನಮ್ ಫ್ರೆಂಡ್ ಗೆ ಪ್ರಾಬ್ಲಮ್ ಆಗೋಯ್ತು. ಒಂದ್ ಗಾಡಿಯಿಂದ ನಾನು ಬೇರೆ ಗಾಡಿಗಳಿಗೆ ಎಲ್ಲ ಸ್ಟಾಪ್ ಮಾಡ್ಕೊಳಕ್ ಆಗಲ್ಲ ಸ್ವಾಮಿ. ನೀವು ಒಬ್ಬರಿಂದ ನಮ್ ಬಿಸ್ನೆಸ್ ಹಾಳ್ ಮಾಡ್ಕೊಳಕ್ ಆಗಲ್ಲ ನಾವು. ನಿನ್ನೆ ಯಾವ ತರ ಹೇಳಿದ್ರಿ ನೀವು, ಮಗುದು ಅದು ಇದು. ಇವಾಗ ನೋಡ್ರಿ, ಇಲ್ಲ ಲೊಕೇಶನ್ ಕಳ್ಸಿ, ನೀವು ಮುಂದೆನೆ ಬರ್ತಾ ಇದ್ದೀನಿ, ಅಲ್ಲೇ ಮಾತಾಡೋಣ ಅಂತೆ. ಇಲ್ಲ ಅಂದ್ರೆ ನಾನ್ ಸ್ಕ್ಯಾನರ್ ಕಳಿಸ್ತೀನಿ, 2000 ರೂಪಾಯಿ ನೀವು ಪೇ ಮಾಡ್ಬಿಡ್ರಿ. ಅವ್ರದ್ದು ಪೇಮೆಂಟ್ ಏನಿದೆ ನಾನು ಕಳ್ಸಿಬಿಡ್ತೀನಿ. 5000 ರೂಪಾಯಿ ನೀವು ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ಮಾಡಿಸ್ಕೊಳ್ರಿ, ಎಲ್ ಬೇಕಾದ್ರೂ ಮಾಡಿಸ್ಕೊಳ್ರಿ. ನನ್ ಗಾಡಿ ಗುದ್ದಿರೋರು ಯಾರೋ, ಅವ್ರು ನನ್ಗೆ ಅಮೌಂಟ್ ಸೆಟಲ್ಮೆಂಟ್ ಮಾಡಿದ್ದಾರೆ. ನಾನ್ ಯಾಕೆ ಈ ಆಟೋದವ್ರಿಗೆ ಅಮೌಂಟ್ ಹಾಕ್ಬೇಕು ಅಲ್ವಾ? ಸೊ ಏನ್ ಸ್ಕ್ಯಾಮ್ ಗುರು ಇದು? ಗುದ್ದಿಸ್ಕೊಂಡ್ ನಾನು ಪಾಪ ಅವ್ರು ಕೊಟ್ಟು ಹೋಗಿದ್ದಾರೆ ಅಮೌಂಟ್. ಅವ್ರು ಗುದ್ದಿದವರು ನಮಗೂ ಇದಕ್ಕೂ ಸಂಬಂಧನೇ ಬೇಡ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟು ಹೋಗಿದ್ದಾರೆ. ಇದ್ರಲ್ಲಿ ಮಧ್ಯದಲ್ಲಿರೋ ಈ ಆಟೋದವನು ನಮ್ಮ ಹತ್ರ ಕಾಲ್ ಮಾಡ್ಬಿಟ್ಟು, ನನ್ಗೆ ಅಮೌಂಟ್ ಹಾಕ್ಬೇಕು, ನೀನು ನಾನು ಬಂದು ಮಾತಾಡಿದೀನಲ್ಲ ಅದಕ್ಕೆ 2000 ರೂಪಾಯಿ ಅಮೌಂಟ್ ಹಾಕ್ಬೇಕು. ಅಮೌಂಟ್ ಏನಾರ ಬಿಟ್ಟಿ ಬಿದ್ದಿದ್ಯಾ ಗುರು? ನನ್ ಗಾಡಿ ರಿಪೇರಿ ಮಾಡ್ಸಕ್ಕೆ ಅವ್ರು ಕೊಟ್ಟಿರೋದಕ್ಕಿಂತ ಸಮ್ ಅಮೌಂಟ್ ಜಾಸ್ತಿನೇ ಇವಾಗ ಆಗ್ತಾ ಇದೆ. ನಾನು ಇವಾಗ ನಮ್ ಗ್ಯಾರೇಜ್ ಅಲ್ಲಿ ಕೇಳಿದ್ಕೆ, ಸೊ ನಾನು ಅಲ್ಲಿ ಹೋಗಿ ಬರಕ್ ಆಗಲ್ಲ, ನನ್ ಕ್ಯಾಬ್ ಚಾರ್ಜು ಅದೆಲ್ಲ ಅದೇ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಬಿಡ್ತಾ ಇರೋ ಗ್ಯಾರೇಜ್ ಅಲ್ಲಿ ಅಮೌಂಟ್ ಜಾಸ್ತಿ ಆಗ್ತಾ ಇದೆ. ಅವ್ನ್ ಫೋನ್ ಮಾಡಿ, ಅವ್ರು ಕೊಟ್ಟಿರೋದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಬಟ್ ಅವ್ನ್ ಫೋನ್ ಮಾಡಿ, ಆಟೋದೊಂದು ಫೋನ್ ಮಾಡಿ, ನನ್ಗೆ 2000 ನೀನ್ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ನೋಡ್ತೆ ಗೊತ್ತಾ ನಿನ್ಗೆ, ಏನ್ ಹೆಂಗ್ ಇದ್ ಮಾಡ್ಬಿಡ್ತೀರ ಗೊತ್ತಾ ನನಗೆ, ನಿಮ್ ಮನೆ ಲೊಕೇಶನ್ ಕಳ್ಸು, ಹಂಗೆ ಹೆಂಗೆ ಅಂತ ಹೇಳ್ತಾ ಇದ್ದಾನೆ. ಸೊ ಇದು ಈ ತರ ಸ್ಕ್ಯಾಮ್ ನಡೆಯುತ್ತೆ. ದಯವಿಟ್ಟು ಇಲ್ಲಿ ನೀವು ಇಂಥ ಸ್ಕ್ಯಾಮ್ಗಳಿಗೆ ಒಳಗಾಗ್ಬೇಡಿ ಅಂತ ಹೇಳ್ತೀನಿ. ಸೊ ಇಂಥ 3ನೇ ಬ್ರೋಕರ್ ನನ್ನ ಮಕ್ಳು ಇರ್ತಾರೆ, ದಯವಿಟ್ಟು ಇದರಿಂದ ದೂರ ಇರಿ. ನೀವೇನ್ ಗುದ್ದಿದ್ದೀರಾ, ನಿಮ್ಮ ಹತ್ರ ಇನ್ಸೂರೆನ್ಸ್ ಇದ್ರೆ ದಯವಿಟ್ಟು ಆ ಇನ್ಸೂರೆನ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಅಕಸ್ಮಾತ್ ಆತರ ಪ್ರಾಬ್ಲಮ್ ಬಂದಿಲ್ಲ, ನಾವೇ ಕ್ಲಿಯರ್ ಮಾಡ್ಕೊಂತೀವಿ ಅಂತಂದ್ರೆ ದಯವಿಟ್ಟು ನೀವು ಆ ಟಿ ಓನರ್ ಅಂದ್ರೆ ಯಾರು ಗುದ್ದಿದಾರೋ ಅವರು ಅಂಡ್ ನೀವು, ಸೊ ಇಬ್ರು ಮಾತಾಡ್ಕೊಂಡು ಏನಿದೆಯೋ ಕ್ಲಿಯರ್ ಮಾಡ್ಕೊಳ್ಳಿ. ಜಗಳ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ, ದಯವಿಟ್ಟು ಇದನ್ನೇನೋ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಈ ಸ್ಕ್ಯಾಮ್ ಮಾಡೋರ್ಗೆ ಒಂದು ಹೇಳ್ತೀನಿ, ನಾವು ಬಕ್ರಗಳಲ್ಲ, ದಯವಿಟ್ಟು ನಾವು ಬಕ್ರಗಳಲ್ಲ, ನಮ್ಮನ್ನ ಬಕ್ರ ಮಾಡಕ್ ನೋಡ್ಬೇಡಿ. ಇದಕ್ಕೆ ಕಾನೂನು ಇದೆ, ಎಲ್ಲಾ ತರನು ಇದೆ. ಬೇಕಾದ್ರೆ ನೀವೇನಾದ್ರೂ ಅವನೇನಾದ್ರೂ ಬಂದು ನಮ್ಮನ್ನ ಕ್ವಶನ್ ಮಾಡಿದ್ರೆ, ಏನಕ್ಕೆ ನನ್ ದುಡ್ಡು ಕೊಡ್ತಾ ಇಲ್ಲ ಹಂಗೆ ಅಂತ ಕ್ವಶನ್ ಮಾಡಿದ್ರೆ, ಖಂಡಿತ ನಾನು ಹತ್ರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅವ್ನ ಫೋಟೋ ಕೂಡ ಇದೆ ನನ್ನ ಹತ್ರ, ಐ ಮೀನ್ ಅವ್ನ ವಿಡಿಯೋ ಕೂಡ ಇದೆ ನನ್ನ ಹತ್ರ. ನಾನು ಇದನ್ನ ಖಂಡಿತ ಮುಂದೆ ಏನಾದ್ರು ಇದಾದ್ಮೇಲೆ, ಅಂದ್ರೆ ಇವಾಗ ನಾನು ಅವ್ನ್ ಕಾಲ್ ಮಾಡಿದ್ರು ಮತ್ತೆ ನಾನೇ ಹೋಗ್ಲಿ ಅಂತ ಇಗ್ನೋರ್ ಮಾಡಿದೀನಿ. ಮತ್ತೆ ಇದನ್ನ ಅವನೇನಾದ್ರು ರಿಪೀಟ್ ಮಾಡಿದ್ರೆ, ಕಾಲ್ ಮಾಡೋದು ಇದೆಲ್ಲ ಮಾಡಿದ್ರೆ ಖಂಡಿತ ನಾನು ಕಂಪ್ಲೇಂಟ್ ಕೊಡ್ತೀನಿ ಹತ್ರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ. ಸೊ ನೋಡೋಣ ಮತ್ತೆ ಏನಾಗುತ್ತೆ ಅಂತ ನಾನು ಈ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ ಖಂಡಿತ. ಥ್ಯಾಂಕ್ ಯು. ನೋಡಿ, ಇವರೇ ನಮ್ಮ
ಕಾರ್ ಡಾಕ್ಟರ್ ಅಂತ ಹೇಳ್ಬೋದು ಇವ್ರನ್ನ. ಸೊ ನಮ್ಮ ಎಲ್ಲ ಏನೇ ಗಾಡಿದು ಏನೇ ಇದ್ರು ಇವರೇ ಮಾಡ್ಕೊಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ, DSS ಸ್ಟಾಕ್ಸ್ ಅಟ್ ಕನ್ನಡ ಅಂತ. ಓಕೆ, ಸೂಪರ್ ಸರ್ ಹೇಳಿ. ಸೂಪರ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಏನಂತ ಹೇಳಿದ್ರೆ DSS ಸ್ಟಾಕ್ಸ್ ಅಟ್ ಕನ್ನಡ ಅಂತ. DSS ಅಂದ್ರೆ ದರ್ಶನ್ ಶಶಿ ಸೇನಾನಿ ಅಂತ. ಸೂಪರ್. ಓಕೆ ಸರ್, ನಮ್ದು ಇದನ್ನ ಮಾಡ್ತಾ ಇರಿ. ಓಕೆ ಸರ್, ನೇಮ್ ಅಂಡ್ ಫೇಮ್ ಇಬ್ರದ್ದು ಇನ್ಕ್ರೀಸ್ ಆಗ್ಲಿ. ಓಕೆ ಸರ್, ವಿನ್ ವಿನ್ ಸಿಚುಯೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Okay, sir. So, LIT is broken. LIT cost you 1,900, ಓಕೆ and this will cost you around 6,000 for the repair. 2 dents are there, ಓಕೆ and I can give you on this part partial ಓಕೆ complimentary. ಓಕೆ ಸರ್, ಥ್ಯಾಂಕ್ ಯು. ಯಾರಿಗಾದ್ರೂ ಅಂದ್ರೆ ಕಾರ್ ಮಾಡಿಫಿಕೇಶನ್ ಯಾವ್ದೇ ತರ ಪ್ರಾಬ್ಲಮ್ ಇದ್ರು ಇಲ್ಲಿ ತಗೋ ಬಂದ್ರೆ. So, foot right. So, we are very. Hi sir, this is Raghu here from RN Automotive. We are very specialized for the tailor-made modification on the cars and your requirements. Like handicap vehicle, we are the only people working on handicap vehicle in South India to meet perfect modifications. Like we worked on the Kia Carens, Ertiga, and WagonR. These are all most general vehicles we modified. You just open our RN Automotive channel, you can find many modifications. And apart from that, our ambulance, can we go there please sir? Ambulance, under construction ambulance, it is the unique one. We distinct from other modification centers because we put a partition on that. So driver job is to mainly cover the distance with the shortest possible time. So there is no distraction on the backside patient. So he will drive and focus on the road without any accident. He will reach his destination at the earliest. That is what we put the partition on the Eco. You might have never seen this kind of planning in other vehicles. We first team will make the strategy planning. Accordingly, we work on the vehicle. And also we are given the drawers, so they can keep all the stuff like first aid, medicines. They can keep it here. And here we are going to give the battery and the inverter. And we order the stretcher and the lights, beam light. Which is yet to come. So all this kind of work only you can expect by RN Automotive. Yeah, that's it I want to say. Thank you. ಥ್ಯಾಂಕ್ ಯು ಸೊ ಮಚ್ ಸರ್. ಅಂಡ್ ಇದನ್ನ ಈ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಂಡ್ ಇವರ ಚಾನಲ್ ಲಿಂಕ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಖಂಡಿತ ನೀವು ಇಲ್ಲಿ ಬಂದ್ರೆ ನಿಮ್ಮ ಅಮೌಂಟ್ಗೆ ವರ್ಕ್ ಅಂತ ಹೇಳ್ಬೋದು. ಸೊ ನಾನು ಒಂದು 2 year ಇಂದ ಇಲ್ಲೇ ಮಾಡಿಸ್ತಾ ಇರೋದು. ದಯವಿಟ್ಟು ಯಾರಾದ್ರೂ ನೋಡ್ತಾ ಇದ್ರೆ ಬಂದು ನಾನು ರಿಕ್ವೆಸ್ಟ್ ಮಾಡಲ್ಲ, ನೀವು ಬಂದು ಒಂದ್ಸರಿ ಕೆಲಸ ನೋಡಿ ಆಮೇಲೆ ನೀವೇ ಹೇಳ್ತೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. Thank you sir. Thank you. ಇವರ ಆಫೀಸು ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂತಂದ್ರೆ ಇವರು ನೋಡಿ. ಸೊ ಯಾರೇ ಬಂದ್ರು ಅವ್ರಿಗೆ ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅಂತ ಒಂದು ಚಾಕ್ಲೇಟ್ ಕೂಡ ಇಟ್ಟಿದ್ದಾರೆ. ಕೃಷ್ಣ ಬಂದಿದ್ದಾನೆ ನಮ್ಮ ಆಫೀಸಿಗೆ. ಬನ್ನಿ ಕೃಷ್ಣ, ಒಳಗೆ ಬನ್ನಿ. ಸೇನಾನಿ ಬಾ. ಬಾ, ಒಳಗೆ ಬಾ. ಇದು ಫ್ರಾಗ್ರೆನ್ಸ್. ಆರೆಂಜ್, ಬಾ ಒಳಗೆ ಬಾ. ಕಾಲಿಟ್ಟು ಬಾ, ನಿಂಗೆ ಎಷ್ಟು ಬೇಕೋ ಅಷ್ಟು. ಬಾ ಬಾ ಬಾ. ಅಲ್ಲೇ ಬಾ. ನಿಂಗೆ ಎಷ್ಟು ಬೇಕೋ ಅಷ್ಟು ಹೋಗ್ಬೇಕು. 3 days later. ಕೊನೆಗೂ 2 ದಿವಸ ಆದಮೇಲೆ ನನ್ನ ಗಾಡಿ ಮತ್ತೆ ನಂಗೆ ಸಿಕ್ತು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ RN ಆಟೋಮೋಟಿವ್ ಆ್ಯಂಡ್ ರಘು ಸರ್. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಕಮ್ಮಿ ರೇಟಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಕೊಟ್ಟಿದ್ದೀರಾ. ಸೊ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಆಮೇಲೆ ನಾನು ಆಟೋದವ್ರ ಬಗ್ಗೆ ಹೇಳ್ತಾ ಇದ್ನಲ್ಲ, ಅವರೊಬ್ಬರು ಈ ಥರ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ. ಸೊ ಅವ್ರು ಮತ್ತೆ ಕಾಲ್ ಮಾಡಲಿಲ್ಲ, ಮತ್ತೆ ಏನೂ ಪ್ರಾಬ್ಲಮ್ ಮಾಡಲಿಲ್ಲ. ಸೊ ಓಕೆ, ನನಗೆ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡಿದ್ರಲ್ಲ, ಸೊ ಈ ಥರ ಸ್ಕ್ಯಾಮ್ಗಳಿಗೆಲ್ಲ ಒಳಗಾಗಬೇಡಿ. ಸ್ವಲ್ಪ ಯೋಚನೆ ಮಾಡಿ
ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ ಅಂತ ಹೇಳ್ತಾ, ಸೊ ಆಮೇಲೆ ಈ ಥರ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ಇನ್ಸೂರೆನ್ಸು ನಿಮ್ಮ ಗಾಡೀಲಿ ಇರಲೇಬೇಕಾಗತ್ತೆ. ಸೊ ಇನ್ಸೂರೆನ್ಸು ಮಾಡಿಸ್ಲೇಬೇಕಾಗತ್ತೆ, ಇಲ್ಲ ಅಂತ ಅಂದರೆ ಸೊ ಪ್ರಾಬ್ಲಮ್ ಆಗುತ್ತೆ. ಸೊ ಅಂತ ಹೇಳ್ತಾ, ಸೊ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ, ಬೇರೆ ವಿಡಿಯೋದಲ್ಲಿ, ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.